ಎಲ್ಲರಿಗೂ ನಮಸ್ಕಾರ. ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ ಸೆಪ್ಟೆಂಬರ್ 29ನೇ ತಾರೀಕು ಶುರುವಾಗುತ್ತಾ ಅಂತ ಗೊತ್ತಾಗಿದ್ದೆ ತಡ. ಇದಕ್ಕಿಂತ ಮುಂಚೆ ಕೂಡ ಕಂಟೆಸ್ಟೆಂಟ್ ಲಿಸ್ಟ್ ಬೇರೆ ಬೇರೆ ವೆಬ್ಸೈಟ್ಗಳಿಂದ ತುಂಬಾ ವೈರಲ್ ಆಗ್ತಾ ಇತ್ತು. ಯಾಕಂದ್ರೆ ನೋಡಿ, ಆ ವೆಬ್ಸೈಟ್ಗಳಿಂದ ಬರೋ ಲಿಸ್ಟ್ಗಳು ಅದರಲ್ಲಿ ಕನಿಷ್ಠ ಒಂದು 5 ಜನ ಬಂದೇ ಬರ್ತಾರೆ. ಬಟ್ ಯಾವಾಗಾದ್ರೆ ಸೆಪ್ಟೆಂಬರ್ 29 ಅಂತ ಡೇಟ್ ಅನೌನ್ಸ್ ಆಯ್ತು, ಆವಾಗನೇ ತುಂಬಾ ಕಂಟೆಸ್ಟೆಂಟ್ ಲಿಸ್ಟ್ ಆಗಲಿ, ಆ ಬರುವ ಸ್ಪರ್ಧೆಗಳ ಹೆಸರು ತುಂಬಾ ಬದಲಾಗಿ ಹೋಗಿದೆ. ಕಲರ್ಸ್ ಕನ್ನಡ ಆಗಲಿ, ಇಲ್ಲ ಒಂದು ಬಿಗ್ ಬಾಸ್ ಟೀಮ್ ಆಗಲಿ, ಯಾವ ರೀತಿ ತುಂಬಾ ಏಕಾಏಕಿ ಚೇಂಜ್ ಮಾಡಿದೆ ಅನಿಸ್ತಾ ಇದೆ. ಏನಕ್ಕಂದ್ರೆ ನೋಡಿ, ಯಾವಾಗಾದ್ರೆ ಡೇಟ್ ಅನೌನ್ಸ್ ಆಯಿತು ಆವಾಗಿನಿಂದ ಕಂಟೆಸ್ಟೆಂಟ್ ಲಿಸ್ಟ್ ತುಂಬಾ ಬದಲಾವಣೆ ಆಗಿದೆ. ಇದಕ್ಕಿಂತ ಮುಂಚೆ ತುಂಬಾ ಹೆಸರು ಕೇಳಿರ್ತಾರೆ ನೀವು, ಬಟ್ ಈ ಲಿಸ್ಟ್ ಅಲ್ಲಿ, ಈ ವೆಬ್ಸೈಟ್ ಅಲ್ಲಿ ಆ ಹೆಸರುಗಳೇ ಇಲ್ಲ. ಕೆಲವು ಹೆಸರುಗಳು ಏನಕ್ಕಂದ್ರೆ ಹೊಸದಾಗಿ ಎಲ್ಲ ಸೇರ್ಪಡೆ ಆಗಿದ್ದಾರೆ. ಮತ್ತೆ ಇದರಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರ್ಬೋದು ಅಂತ ಅನ್ಅಫಿಷಿಯಲ್ ಆಗಿ ಒಂದು ವೆಬ್ಸೈಟ್ ಅಲ್ಲಿ ಹೆಸರುಗಳೆಲ್ಲ ಲೀಕ್ ಆಗ್ತಾ ಇದೆ. ಕಾರಣ ಏನು ನೋಡಿ, ಡೇಟ್ ಹತ್ರ ಬಂದಂಗೆಲ್ಲ ಹೆಸರುಗಳು ಬರ್ತಾ ಇದೆ ಅಂದ್ರೆ ಅದು ಕನ್ಫರ್ಮ್ ಆಗಿ ನಿಜ ಆಗುತ್ತೆ. ಆದ ಕಾರಣ ಇಷ್ಟು ದಿನ ಬೇರೆ ಬೇರೆ, ಈಗ ಒಂದು ಏಷ್ಯಾ ಸುವರ್ಣನಸ್ ಆಗಲಿ, ಇನ್ನೊಂದು ಬೇರೆ ವಿಜಯ ಕರ್ನಾಟಕ ಆಗಲಿ, ಇನ್ನೊಂದು ಫಿಲಿಂ ಬೀಟ್ ಆಗಲಿ, ಹೀಗೆ ಬೇರೆ ಬೇರೆ ವೆಬ್ಸೈಟ್ಗಳಿಂದ ಹೆಸರುಗಳು ಬರ್ತಾ ಇತ್ತು. ಆದರೆ ಈಗ ಬಂದಿರೋ ವೆಬ್ಸೈಟ್ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ಆ ವೆಬ್ಸೈಟ್ ಅಲ್ಲಿ ಬಂದಿರೋ ಹೆಸರು ನೋಡ್ತಾ ಇದ್ರೆ ತುಂಬಾ ಬದಲಾವಣೆ ಆಗಿದೆ, ತುಂಬಾ ಚೇಂಜ್ ಆಗಿದೆ. ಯಾವಾಗಾದ್ರೆ ಹಳೆ ಒಂದು ಕಂಟೆಸ್ಟೆಂಟ್ ಲಿಸ್ಟ್ ಬರ್ತಾ ಇತ್ತು, ಅವರು ಇದರಲ್ಲಿ ಯಾರು ಇಲ್ಲ, ಹೊಸದಾಗಿ ಸೇರ್ಕೊಂಡಿದ್ದಾರೆ ತುಂಬಾ ಜನ. ಮತ್ತೆ ಅವ್ರು ಯಾರ್ಯಾರು, ಮತ್ತೆ ಈ ಕಂಟೆಸ್ಟೆಂಟ್ ಲಿಸ್ಟ್ ಅಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಬಿಗ್ ಬಾಸ್ ಬಗ್ಗೆ ತುಂಬಾ ಅಪ್ಡೇಟ್ ಸಿಗುತ್ತೆ ಈ ಚಾನಲ್ ಅಲ್ಲಿ. ಇನ್ನು ಮೊದಲನೇ ಹೆಸರು ಬಂದ್ಬಿಟ್ಟು ಅಮೂಲ್ಯ ಭಾರದ್ವಾಜ್ ಅಂತ. ನಾನಂತೂ ಇರೋ ಹೆಸರು ಮೊದಲೇ ಬಾರಿ ಕೇಳ್ತಾ ಇದ್ದೀನಿ. ಇವ್ರು ಬಂದ್ಬಿಟ್ಟು ದಾಸ ಪುರಂದರ ಮತ್ತು ಬೃಂದಾವನ ಸೀರಿಯಲ್ ಮಾಡಿದ್ರಂತೆ. ನಾನಂತೂ ನೋಡಿಲ್ಲ ಗುರು. ಒಂದ್ ವೇಳೆ ನೀವು ನೋಡಿದ್ರೆ ಕಮೆಂಟ್ ಮಾಡಿ. ಏನಕ್ಕಂದ್ರೆ ಬಿಗ್ ಬಾಸ್ ಸೀಸನ್ ಶುರುವಾಗುತ್ತೆ ಅಂತ ಕಂಟೆಸ್ಟೆಂಟ್ ಇದೊಂದು ಬಂದಾಗ ಬೇರೆ ಹೆಸರುಗಳಿಂದ ಇವ್ರ ಹೆಸರು ಎಲ್ಲೂ ಇರಲಿಲ್ಲ. ಬೇರೆ ಬೇರೆ ಹೆಸರೆಲ್ಲ ಇತ್ತು, ಬಟ್ ಇವ್ರ ಹೆಸರು ಇರಲಿಲ್ಲ. ಹೊಸದಾಗಿ ಸೇರ್ಪಡೆಗೊಂಡಿದೆ ಇವ್ರ ಹೆಸರು. ಅದಾದ್ಮೇಲೆ ನೋಡಿರ್ತೀರ, ಅದಿತಿ ಶೆಟ್ಟಿ, ಅಶ್ವಿತಿ ಶೆಟ್ಟಿ, ರೀಸೆಂಟ್ ಆಗಿ ಇವ್ರ ಹೆಸರು ವೈರಲ್ ಆಗ್ತಾ ಇದೆ. ಇವ್ರು ಬರ್ತಾರ, ಜೋಡಿ ಬರ್ತಾರ ಅಂತೇಳಿ. ಜೋಡಿ ಅಂತೂ ಬರಲ್ಲ, ಯಾರೋ ಒಬ್ರು ಬರ್ತಾರ ಅಂತ ಒಂದು ಮಾಹಿತಿ ಇದೆ. ಅಮೂಲ್ಯ ಭಾರದ್ವಾಜು, ಅದಿತಿ ಶೆಟ್ಟಿ ಅಂತ ಬರ್ತಾರಂತ. ಇನ್ನೊಂದು ಹೆಸರು ಬಂದ್ಬಿಟ್ಟು ಭವ್ಯ ಗೌಡ. ಇವ್ರ ಹೆಸರು ಕೂಡ ಆಲ್ಮೋಸ್ಟ್ ಇರಲಿಲ್ಲ. ರೀಸೆಂಟ್ ಆಗಿ ಇವ್ರ ಹೆಸರು ಆ್ಯಡ್ ಆಗಿದೆ. ನೀವು ನೋಡಿರ್ತೀರ, ಗೀತೆ ಸೀರಿಯಲ್ ಮಾಡಿದ್ರು. ಅದಾದ್ಮೇಲೆ ಬಿಗ್ ಬಾಸ್ಗೆ ಬರ್ತಾರ ಅಂತ ಹೇಳಿ ಹೆಸರು ಒಂದು ವೈರಲ್ ಆಗ್ತಾ ಇದೆ, ಭವ್ಯ ಗೌಡ ಅವರು. ಇನ್ನು ಮೊದಲೇ ಹೇಳಿದೆ. ಅದಾದ್ಮೇಲೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಇವರು ದೀಪಕ್ ಗೌಡ ಅಂತ. ನಮ್ಮನೆ ಇವ್ರಾಣಿ ಸೀರಿಯಲ್ ನೋಡೇ ಇರ್ತೀರ, ಆ ಸೀರಿಯಲ್ ಇವ್ರು ನಟನೆ ಮಾಡಿದ್ರು. ಇವ್ರು ಕೂಡ ಬರ್ತಾರ ಅಂತೇಳಿ ಮಾಹಿತಿ ಬರ್ತಾ ಇದೆ. ನಾನು ಮೊದಲೇ ಹೇಳಿದೆ, ಇದಕ್ಕಿಂತ ಮುಂಚೆ ಇರೋ ಕಂಟೆಸ್ಟೆಂಟ್ ಲಿಸ್ಟ್ ಅಲ್ಲಿ ಇವ್ರು ಇರಲಿಲ್ಲ. ತ್ರಿವಿಕ್ರಮ್, ಇನ್ನು ಯಾರೋ ಬೇರೆ ಬೇರೆ ಎಲ್ಲ ಇದ್ರು. ಬಟ್ ಈಗ ದೀಪಕ್ ಗೌಡ ಹೆಸರು ಸೇರ್ಕೊಂಡಿದೆ. ಅದಾದ್ಮೇಲೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಹೇಳ್ತೀನಿ ನೋಡಿ, ಅಕ್ಷಯ್ ನಾಯಕ್ ಅಂತೆ. ಇವರು ಒಲವಿನ ನಿಲ್ದಾಣ ಸೀರಿಯಲ್ ಅಲ್ಲಿ ಮಾಡಿದ್ರು. ಬಟ್ ಒಲವಿನ ನಿಲ್ದಾಣ ಸೀರಿಯಲ್ ಅಲ್ಲಿ ಒಂದು ಹೀರೋಯಿನ್ ಇದ್ದಾರೆ, ಅವ್ರು ಬರ್ತಾರ ಅಂತ ಮಾಹಿತಿ ಇತ್ತು. ಬಟ್ ಈಗ ಬದಲಾವಣೆ ಆಗಿದೆ, ಇವ್ರು ಬರ್ತಾರಂತೆ. ಒಲವಿನ ನಿಲ್ದಾಣಿನ ನಾಯಕನಾಗಿ ನಟಿಸಿದ್ದ ಅಕ್ಷಯ್ ನಾಯಕ್ ಅವರು ಸಂಭಾವ್ಯ ಪಟ್ಟಿಯಲ್ಲಿ ಇದ್ದಾರೆ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರೋಕ್ಕೆ. ಅದಾದ್ಮೇಲೆ ನೋಡಿ, ಇವರು ಹೊಸದಾಗಿ ಸೇರ್ಕೊಂಡಿದ್ದಾರೆ ಹರೀಶ್ ನಾಗರಾಜ್ ಅಂತ. ಇವ್ರ ಹೆಸರು ಕೇಳೇ ಇರ್ತಾರ. ಇವರು ಬಂದ್ಬಿಟ್ಟು ನ್ಯೂಸ್ ಆಂಕರ್ ಅಂದ್ರೆ ಪತ್ರಕರ್ತರ ಕೋಟಾದಲ್ಲಿ ಬೇರೆ ಬೇರೆ ಯಾರೋ ಬರ್ತಾರ ಅಂತ ಒಂದು ಮಾಹಿತಿ ಇತ್ತು. ದೊಡ್ಡ ದೊಡ್ಡ ಹೆಸರುಗಳೆಲ್ಲ ಬರ್ತಾ ಇತ್ತು, ಬಟ್ ಅದೆಲ್ಲ ಹೋಗಿ ಈ ಹೆಸರು ಬಂದಿದೆ, ಹರೀಶ್ ನಾಗರಾಜ್ ಅಂತ. ನೀವು ನೋಡಿರ್ತೀರ, ನ್ಯೂಸ್ ಆಂಕರ್ ಇವ್ರು TV9 ಮಾಡ್ತಾ ಇದ್ರು. ಬಟ್ ಈಗ ಅದು ಇಲ್ಲ, ಈಗ ಬರ್ತಾ ಇದಾರೆ ಅಂತ ಮಾಹಿತಿ ಇದೆ. ಇನ್ನೊಂದು ಬಂದ್ಬಿಟ್ಟು ಗೌರವ್ ಶೆಟ್ಟಿ ಅಂತ. ಇವ್ರ ಹೆಸರು ಕೇಳಿರ್ತಾರ. ಲಾಸ್ಟ್ ಸೀಸನ್ ಅಲ್ಲಿ ಇವ್ರ ಹೆಸರಲ್ಲ, ಇವ್ರು ಬರಬೇಕಾಗಿತ್ತು. ಇವ್ರ ಜೊತೆ ಇಂಟರ್ವ್ಯೂ ಆಗಿ ಒಂದು ಪ್ರೋಮೋ ಶೂಟ್ ಮಾಡಿ ಆಮೇಲೆ ಕ್ಯಾನ್ಸಲ್ ಆಗಿತ್ತು. ಬಟ್ ಈ ವರ್ಷ ಮತ್ತೆ ಇನ್ನೊಂದ್ಸಲ ಕಾಂಟ್ಯಾಕ್ಟ್ ಆಗಿದೆ ಬಿಗ್ ಬಾಸ್ ಟೀಮ್ ಇಂದ. ಒಂದು ಇದು ಆಗಿದೆ, ಲಾಸ್ಟ್ ಟೈಮ್ ಸಮಥಿಂಗ್ ನಡೆದು ಹೋಗಿದೆ. ಈ ಸಲ ಖಂಡಿತವಾಗ್ಲು ನೀವು ಬಂದೇ ಬರ್ತಾರೆ ಅಂತೇಳಿ ಕಾಂಟ್ಯಾಕ್ಟ್ ಮಾಡಿದಂತ ಮಾಹಿತಿ ಇದೆ ಅಂತ ಹೇಳ್ತಾರೆ. ಇವ್ರು ಬಂದ್ಬಿಟ್ಟು ನೋಡಿದ್ರ, ಯೂಟ್ಯೂಬ್ ಅಲ್ಲಿ ತುಂಬಾ ಪಾಪ್ಯುಲರ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ, ತುಂಬಾ ಕಾಮಿಡಿ ಎಲ್ಲ ಮಾಡ್ತಾರೆ. ಇವ್ರು ಒಂದು ಒಳ್ಳೆ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಬಿಗ್ ಬಾಸ್ ಸೀಸನ್ 11ಕ್ಕೆ. ಬಟ್ ಬರ್ತಾರೋ ಬರಲ್ವೋ ಅನ್ನೋ ಸೆಕೆಂಡ್ರಿ. ಒಂದು ವೆಬ್ಸೈಟ್ ಅಲ್ಲಿ ಈ ರೀತಿ ಹೊಸ ಹೆಸರುಗಳು ಬಂದಿರೋದಂತೂ ನಿಜ. ಅದಾದ್ಮೇಲೆ ಇನ್ನೊಬ್ರು ಬಂದ್ಬಿಟ್ಟು ನೋಡಿ, ಲೇಖಿ ಗೋಸ್ವಾಮಿ. ಇವ್ರು ನೋಡಿರ್ತಾರ, 10 ಲಕ್ಷ ಸಬ್ಸ್ಕ್ರೈಬರ್ ಇದಾರೆ ಇವ್ರು ಯೂಟ್ಯೂಬ್ ಅಲ್ಲಿ. ಇವ್ರು ಬಂದ್ಬಿಟ್ಟು ಒಂದು ಬ್ಲಾಗರು, ಬೈಕ್ ರೈಡರು. ಇವ್ರ ಹೆಸರು ಕೂಡ ಕನ್ಫರ್ಮ್ ಆಗಿದೆ. ನನಗಂತೂ ಅನ್ಸುತ್ತೆ ಇವ್ರು 100% ಬಂದೇ ಬರ್ತಾರಂತ, ಲೇಖಿ ಗೋಸ್ವಾಮಿ ಅವರು. ಏನಕ್ಕಂದ್ರೆ ಇವರು ಕೆಲವು ಯೂಟ್ಯೂಬ್ ಚಾನಲ್ಗಳಿಗೆ, ವೆಬ್ಸೈಟ್ಗಳಲ್ಲಿ ಕಮೆಂಟ್ ಮಾಡಿದ್ದಾರೆ, ಯೂಟ್ಯೂಬ್ ಚಾನಲ್ ಕಮೆಂಟ್ ಮಾಡಿದ್ದಾರೆ ಬಿಗ್ ಬಾಸ್ ಅಂತ. ಯಾಕಂದ್ರೆ ಇವ್ರು ಕಮೆಂಟ್ ಮಾಡಿದ್ರಂತೆ, ಅದ್ರ ಬಗ್ಗೆ ಒಂದು ಒಪಿನಿಯನ್ ಇರುತ್ತೆ, ಇಲ್ಲ ಅದ್ರ ಬಗ್ಗೆ ಬರ್ತಾರೆ ಅಂತ ಒಂದು ಮಾಹಿತಿ ಇರುತ್ತೆ. ಆದ ಕಾರಣ ಅದಾದ್ಮೇಲೆ ನೋಡಿ, ಇನ್ನೊಂದು ಕೇಳಿರ್ತೀರ, ಬಿಗ್ ಬಾಸ್ ಸೀಸನ್ 11 ಶುರುವಾಗುತ್ತೆ ಅಂತ ಗೊತ್ತಾಯ್ತು ಆವಾಗಿಂದ ಈ ಹೆಸರು ವೈರಲ್ ಆಗಿದೆ. ಯಾರು ಹೇಳಿದರೆ ನನ್ಗೆ ಗೊತ್ತಿಲ್ಲ, ಬಟ್ ನಾನಂತ ಹೇಳಿದೀನಿ, ತುಂಬಾ ದೃಢವಾಗಿ ನಂಬ್ತಾ ಏನು ಬಂದೇ ಬರ್ತಾರಂತ. ಜಾಹ್ನವಿ ಹ್ಯಾಂಕರ್ ಅವರು ತುಂಬಾ ಹಾಟ್ ಆಗಿರ್ತಾರೆ, ಕ್ಯೂಟ್ ಆಗಿರ್ತಾರೆ. ಹ್ಯಾಂಕರ್ ಬೇರೆ
ತುಂಬಾ ಗಿಚ್ಚಗಲಿಗಿಲ್ಲ ಸೀಸನ್ ಎಲ್ಲ 2 ಅಲ್ಲಿ ಮಾಡಿದ್ದಾರೆ. ಕಲರ್ಸ್ ಕನ್ನಡ ಜೊತೆ ತುಂಬಾ ಇದಾಗಿರುತ್ತೆ, ಮಿಂಗಲ್ ಆಗಿದ್ದಾರೆ. ಒಳ್ಳೆ ಇದು ಇದೆ, ಆದ ಕಾರಣ ಇವ್ರು ಬಂದೇ ಬರ್ತಾರೆ ಖಂಡಿತವಾಗ್ಲೂ ಅಂತ ಒಂದು ಮಾಹಿತಿ ಇದೆ. ಈ ರೀತಿಯಾಗಿ ಸಂಭಾವ್ಯ ಪಟ್ಟಿಯಲ್ಲಿ ತುಂಬಾ ಹೆಸರುಗಳು ಇದರಿಂದ ಬಂದಿತ್ತು. ಬಟ್ ಈಗ ಬಂದಿರೋದು ಮಾತ್ರ ಹುಲಿ ರಾಜ ಅಂತ ಹೇಳ್ತೀವಿ, ಹುಲಿ ಅಂತ ಹೇಳ್ತೀವಿ ನೋಡಿ. ಈಗ ಗಿಚ್ಚಗಲಿ ಸೀಸನ್ ಗೆದ್ದಿದಾರಲ್ಲ ಅವರು ಬರ್ತಾರ ಅಂತ ಇದೆ. ಆಮೇಲೆ ರನ್ನರ್ ಅಪ್ ಮಾನಸ ತುಕಾಲಿ ಅವರು ಕೂಡ ಬರ್ತಾರ ಅಂತ ಇದೆ. ಅದೇ ತುಕಾಲಿ ಅವರ ಮಿಸ್ಸಸ್ ಮಾನಸ ಅವರು ಖಂಡಿತವಾಗ್ಲು ಅವರು ಕೂಡ ಈ ಸೀಸನ್ ಅಲ್ಲಿ ಬರ್ತಾರ ಅಂತ. ಲಾಸ್ಟ್ ಸೀಸನ್ ಅಲ್ಲಿ ಹೆಸರು ಬಂದಿತ್ತು, ಇವ್ರ ಹೆಸರು ಮತ್ತೆ ಜಾಹ್ನವಿ ಹೆಸರು, ಅದಾದ್ಮೇಲೆ ಚಂದ್ರಪ್ರಭಾ ಹೆಸರು ಅಂತ. ಬಟ್ ಇವರೆಲ್ಲ ನೋಡಿದಾಗ ಈ ಕಂಟೆಸ್ಟೆಂಟ್ ಲಿಸ್ಟ್ ನೋಡಿದಾಗ ಹೊಸದಾಗಿ ಬರ್ತಾ ಇದೆ. ಕಾದ್ ನೋಡ್ಬೇಕು ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ ಅಂತ. ಇದು ಮಾತ್ರ ಅನ್ಅಫಿಷಿಯಲ್ ನ್ಯೂಸ್. ಅಫಿಷಿಯಲ್ ಆಗಿ ಬರ್ಬೇಕಂದ್ರೆ ಖಂಡಿತವಾಗ್ಲೂ ಸೆಪ್ಟೆಂಬರ್ 29 ಕಾಯಲೇಬೇಕು. ಏನಕ್ಕಂದ್ರೆ ತುಂಬಾ ಸಲ ತುಂಬಾ ಸೀಸನ್ಗಳಲ್ಲಿ ಲೀಕ್ ಆಗ್ತಾ ಇತ್ತು. ಬಟ್ ಈ ಸಲ ಮಾತ್ರ ಕಲರ್ಸ್ ಕನ್ನಡ ಅವರು ತುಂಬಾ ಟೆಕ್ನಿಕಲ್, ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ, ತುಂಬಾ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ವೆಬ್ಸೈಟ್ಗಳು ಬಂದ್ರು ಅದು ನಂಬೋ ಹಾಗಿಲ್ಲ. ಇದು ಕೇವಲ ಅನ್ಅಫಿಷಿಯಲ್. ಈ ಹೊಸದಾಗಿ ಬಂದಿರೋ ವೆಬ್ಸೈಟ್ ಅಲ್ಲಿ ಹೊಸದಾಗಿ ಬಂದಿರುವ ಕಂಟೆಸ್ಟೆಂಟ್ ಲೀಸ್ಟ್ ಅಂತ ಹೇಳ್ಬೋದು. ಆದ ಕಾರಣ ಈ ವಿಡಿಯೋ ಮಾಡಕ್ ಕಾರಣ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮೊದಲನೇ ಹೇಳಿದೆ ಬಿಗ್ ಬಾಸ್ ಬಗ್ಗೆ ತುಂಬಾ ಅಪ್ಡೇಟ್ ಸಿಗುತ್ತೆ ಈ ಚಾನಲ್ ಅಲ್ಲಿ. ಖಂಡಿತವಾಗ್ಲೂ ಇದಕ್ಕಂತೂ ಯಾವುದೇ ಒಂದು ದೋಖ ಇಲ್ಲ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.